ಮೊಳಕಾಲ್ಮೂರು ತಾಲೂಕಿನ ಪಕ್ಕುರ್ತಿ ಸಮೀಪದ ಆರ್. ಕೊಂಡಾಪುರ ಗ್ರಾಮದ ರೈತ ಗೋವಿಂದರಾಜು ಅವರು ತಮ್ಮ 3 ಎಕರೆ ಜಮೀನಿನಲ್ಲಿ ವಿಲಿಯಮ್ಸ್ ಹಾಗೂ ಪಚ್ಚೆ ತಳಿಯ ಬಾಳೆ ಬೆಳೆ ಬೆಳೆದಿದ್ದರು. ಪ್ರತಿ ಸಸಿಗೆ ಸುಮಾರು 18 ರೂಪಾಯಿ ನೀಡಿ ಖರೀದಿಸಿ ಡ್ರಿಪ್ ನೀರಾವರಿ, ಗೊಬ್ಬರ ಹಾಗೂ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದರು. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದ ಫಸಲಿಗೆ ಬಂದಿದ್ದ ಬಹುತೇಕ ಬಾಳೆ ಗಿಡಗಳು ನೆಲಕ್ಕುರುಳಿವೆ. ಇನ್ನೇನು ಕೊಯ್ಲಿಗೆ ಸಿದ್ಧವಾಗಿದ್ದ ಬೆಳೆ ಸಂಪೂರ್ಣ ಹಾನಿಗೊಳಗಾದ ಪರಿಣಾಮ ರೈತ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಶೀಘ್ರವಾಗಿ ಮಂಜೂರು ಮಾಡಬೇಕೆಂದು ರೈತ ಗೋವಿಂದರಾಜು ಆಗ್ರಹಿಸಿದ್ದಾರೆ. ಇಲ್ಲ ಸರ್, ಈಗ ನಾವು ಆಷಾಢ ಬಂದಿದೆಯಲ್ಲ ಸರ್, ಆಷಾಢ ಗಾಳಿಯಿಂದ ನಮಗೆ ತುಂಬಾ ತೊಂದರೆ ಆಗಿದೆ ಸರ್. ಸಾಕಷ್ಟು ನಮಗೆ ಬಾಳೆ ಗಿಡಗಳು ಭಾಳ ಬಿದ್ದುಬಿಟ್ಟಿದೆ ಸರ್. ಅದರಿಂದ ನಮಗೆ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಆದರೆ ಬೇರೆ ವಿಕೃತ ಗಾಳಿ ಸರ್, ಗಾಳಿ. ಅದೇ ಬೇರೆ ಈಗ ನಾವು ಲಾಸ್ ಆಗಿದೆ ಸರ್, ಖರ್ಚು ಇಟ್ಟಿದ್ದು ಬಂದಿಲ್ಲ ಸರ್ ಈಗ. ಯಾಕಂದರೆ ನಾವು ತುಂಬಾ ಇದ್ರಾಗ ಇದೆ ಸರ್. ಆದರೆ ಬೇರೆ ಈಗ ನಾವು ಬೆಳೆದಕ್ಕಂಥ ಬೆಳೆಗಳಿಗೆ ಇವತ್ತು ಒಳ್ಳೆ ಬೆಳೆ ಇಲ್ಲ, ಇವತ್ತು ರೇಟ್ ಇಲ್ಲ. ಇವತ್ತು ಏನಂದ್ರೆ ಸರ್, ನಮಗೆ ನಾಗಪಂಚಮಿಯಿಂದ ಒಟ್ಟು ನಮಗೆ ವರಮಹಾಲಕ್ಷ್ಮಿ ಇದುವರೆಗೂ ನಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಸರ್. ಅಷ್ಟರೊಳಗೆ ನಮಗೆ ಏನಪ್ಪ ಅಂದರೆ ವಿಕೃಪ ಇದರಿಂದ ನಮಗೇನು ಅಷ್ಟರೊಳಗೆ ನಮಗೆ ಗಾಳಿ ಮಳೆ ಬಂದು ಏನೋ ಅಕಸ್ಮಾತಾಗಿ ಬಾಳೆ ಗಿಡಗಳೆಲ್ಲ ಉರುಳಿ ಬಿದ್ದರೆ ಎಳೆ ಇನ್ನು ಕಾಯಿರ್ಲಿಕ್ಕೆ ಬಿದ್ದುಬಿಡ್ತದೆ ಸರ್. ಬಿದ್ದಾಗ ನಮಗೆ ಭಾರಿ ಅನ್ಯಾಯ ಆಗುತ್ತೆ ಸರ್ ರೈತರಿಗೆ. ಈಗ ಎಷ್ಟು ಲಕ್ಷ ಹಾಕಿ ಬೆಳೆದಿದ್ರಿ ಸರ್? ಎಷ್ಟು ಲಾಭದ ನಿರೀಕ್ಷೆ ಇತ್ತು? ಎಷ್ಟು ನಷ್ಟ ಆಗಿದೆ ಸರ್? ನಮಗೆ ಏನಿಲ್ಲ ಅಂದ್ರೆ 1 ಎಕರೆಗೆ 1 ರಿಂದ 1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್. ನಮಗೆ ಏನಿಲ್ಲ ಅಂದರೆ 1.5 ರಿಂದ 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್. ಏನಿಲ್ಲ ಅಂದರೂ ನಮಗೆ ಈಗ ನೋಡಿದ್ರೆ ಸರ್, ಈಗೆಲ್ಲ ಗಿಡಗಳೆಲ್ಲ ಮಲಗಿದಾಗ ಎಲ್ಲ ನಮಗೆ 1 ಲಕ್ಷನೂ ಲಾಸ್. ಈಗ ಏನಾಗಬೇಕು ಅಂತ ಆಗ್ರಹಿಸ್ತೀರಿ ಸರ್? ಸರ್ ಏನಿಲ್ಲ ಸರ್, ನಮಗೆ ಏನಂದರೆ ನಮಗೆ ತೋಟಗಾರಿಕೆಯಲ್ಲಿ ಇಲಾಖೆಯಿಂದ ಯಾವುದೇ ನಾವು ಏನೇ ಒಂದು ಕೂಡ ತಗೊಂಡೋಗಿ ನಾವು VARI ಕಡೆಯಿಂದ ಇಲ್ಲ ಇದು ತಗೊಂಡೋಗಿ ರೆಕಾರ್ಡ್ ಮಾಡಿಸಿ ತಗೊಂಡೋಗಿ ತೋಟಗಾರಿಕೆಯಿಂದ ಯಾವುದೇ ಒಂದು ಪರಿಹಾರ ಕೊಡ್ತಾ ಇಲ್ಲ ಸರ್. ಸೂಕ್ತ ಪರಿಹಾರ ಕೊಡ್ತಾ ಇಲ್ಲ ಸರ್. ಸೂಕ್ತ ಪರಿಹಾರ ನಮಗೆ ರೈತರಿಗೆ ಬೇಕು ಅಂತ ಕೇಳ್ಕೊಂತೀವಿ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಗೋವಿಂದರಾಜ್ ಸರ್. ಯಾವ ಊರು ಸರ್? ಸರ್ JB ಜಾಗಿಬಿಟ್ಟು ಹೇಳಿ.